ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರೀ ಕಿಚನ್. ನಾನಿವತ್ತು ಅರಿಶಿನ ಎಲೆ ಕಡುಬನ್ನು ಮಾಡ್ತಿದ್ದೀನಿ. ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನು ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಮಾಡ್ತಾರೆ, ನಾನು ಈ ಥರ ಮಾಡ್ತಿರೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಇದಕ್ಕೆ 2 ಗ್ಲಾಸಷ್ಟು ಅಕ್ಕಿನ ನೆನೆಯೋಕ್ಕೆ ಇಡ್ತೀನಿ. ಇದು ಬೆಳಗ್ಗೆ ನೆನೆಯೋಕ್ಕಿಟ್ರೆ ಸಂಜೆ ಇದನ್ನು ಮಾಡ್ಬೋದು. ಅಕ್ಕಿ ಇದು ರೇಷನ್ ಅಕ್ಕಿನೇ, ಅದನ್ನೇ ಚೆನ್ನಾಗಿ ತೊಳೆದು ನೆನೆಸೋಕ್ಕಿಡ್ತೀನಿ. ನೆನೆದ ಈ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಅನ್ನವನ್ನು ಹಾಕಿ ಚೆನ್ನಾಗಿ ರುಬ್ಬಿ ಇಡ್ತೀನಿ. ಇದು ಇಷ್ಟು ಹದ ಇರಬೇಕು, ತುಂಬ ತೆಳ್ಳಗೆ ಆಗಬಾರ್ದು, ಜಾಸ್ತಿ ನೀರು ಹಾಕಬಾರ್ದು. ಈ ಹದಕ್ಕೆ ರುಬ್ಬಿ ಇಟ್ಕೋಬೇಕು. ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1 ಕಪ್ಪು ಹೆಸರು ಬೇಳೆನ ಹಾಕಿ ಅದು ಕೆಂಪಗಾಗೋವರೆಗೆ ಹುರ್ಕೊಳ್ಬೇಕು. ಇದು ಇಷ್ಟು ಕೆಂಪಾದರೆ ಸಾಕು. ಇದನ್ನು ಹುರ್ಕೊಂಡು ತಣ್ಣಗಾಗೋಕ್ಕೆ ಇಡಬೇಕು. ಒಂದು ಬೌಲ್ ತಗೊಂಡು ಆ ಬೌಲ್ಗೆ 2 ಕಪ್ಪು ಪೇಪರ್ ಅವಲಕ್ಕಿನ ಹಾಕಬೇಕು. 2 ಕಪ್ಪು ಪೇಪರ್ ಅವಲಕ್ಕಿ ಹಾಕಿ ಮತ್ತು 2 ಕಪ್ಪು ತೆಂಗಿನ ತುರಿನ ಹಾಕಬೇಕು. ಹಸಿ ತೆಂಗಿನ ತುರಿನ ಹಾಕಿ ಅದಕ್ಕೆ 1 ಕಪ್ಪು ಬೆಲ್ಲ ಹಾಕಬೇಕು. ಬೆಲ್ಲವನ್ನು ತುರಿದು ಇಟ್ಕೊಂಡಿದ್ದೀನಿ. ತುರಿದಿಟ್ಟ ಬೆಲ್ಲ 1 ಕಪ್ಪು ಹಾಕಿ ಇದಕ್ಕೇನೆ ನಾವು ತಣ್ಣಗಾಗೋಕ್ಕೆ ಇಟ್ಟ ಹೆಸರು ಬೇಳೆಯನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಬೇಕು. ಈಗ ಅವಲಕ್ಕಿ ಬೆಲ್ಲದ ಮಿಶ್ರಣ ಎಲ್ಲ ರೆಡಿಯಾಗಿದೆ. ಇದನ್ನು ಮತ್ತೆ ರುಬ್ಬಿಟ್ಟ ಹಿಟ್ಟನ್ನು ಒಂದು ಸೈಡಲ್ಲಿ ತೆಗೆದಿಡಬೇಕು. ಈಗ ನಾವು ಅರಿಶಿನದ ಎಲೆನ ಚೆನ್ನಾಗಿ ತೊಳೆದು ಅದನ್ನು ಕ್ಲೀನಲ್ಲಿ ಒರೆಸಿ ಇಟ್ಟು ಅದಕ್ಕೆ ನಾವು ಈ ರುಬ್ಬಿಟ್ಟ ಹಿಟ್ಟನ್ನು 1 ಸ್ಪೂನ್ ಹಾಕಿ ಅದನ್ನು ಈ ಥರ ಹಚ್ಚಬೇಕು. ಈ ಕೈಗೆ ನಾವು ಒಂದು ಸ್ವಲ್ಪ ನೀರು ಹಚ್ಕೊಂಡು ಇದನ್ನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಚ್ಚಿ ಇದಕ್ಕೆ ನಾವು ಬೆಲ್ಲದ ಮಿಶ್ರಣವನ್ನು ಈ ಥರ ಹಾಕಬೇಕು. ನಿಮಗೆ ಎಷ್ಟು ಬೇಕಾದರೆ ಹಾಕ್ಬೋದು, ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಬೋದು, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ನಾನು ಇದು ತುಂಬ ಹಾಕಿದ್ದೀನಿ. ಈ ಥರ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಕಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯೋಕ್ಕೆ ಇಡಬೇಕು. ಇದನ್ನು ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಬೆಂದ ಮೇಲೆ ಬಿಸಿ ಬಿಸಿಯಾದ ರುಚಿಯಾದ ಅರಿಶಿನದ ಎಲೆ ಕಡುಬು ರೆಡಿಯಾಗುತ್ತೆ. ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. See you on next video. Bye bye.